ತಿಳಿಸುವುದೇ ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು, ಬದ್ಧವಿಹುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಯುವಕರಿರಲಿ ಮಕ್ಕಳಿರಲಿ, ಗೃಹಿಣಿ ಇರಲಿ ಬಡವರಿರಲಿ ಅಂಗವಿಕಲರೇ ಇರಲಿ, ಸುಲಭವಾಗಿ ಮನೆಯಲ್ಲೇ ವಿದ್ಯೆ ಕಲಿಯಿರಿ. ಸಿದ್ಧವಿಹುದು ಜ್ಞಾನವಾಣಿ ನೆರವು ನೀಡಲು. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ, ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ, ಜ್ಞಾನವಾಣಿಯ ಸಂಕಲ್ಪ, ಜ್ಞಾನವಾಣಿಯ ಸಂಕಲ್ಪ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ಬಾನುಲಿ ಮಾಧ್ಯಮದ ಹುಟ್ಟು ಹಾಗೂ ಬೆಳವಣಿಗೆಯನ್ನು ತಿಳಿದುಕೊಳ್ಳೋಣ. 20ನೆಯ ಶತಮಾನದಲ್ಲಿ ತನ್ನದೇ ಛಾಪು ಮೂಡಿಸಿದ ಮಾಧ್ಯಮವೆಂದರೆ ರೇಡಿಯೋ. ಮನುಕುಲದ ಮಾಹಿತಿಯ ಅಗತ್ಯತೆಯನ್ನು ಹೊಸದಾದ ಮತ್ತು ಕೈಗೆಟುಕುವ ಮಾಧ್ಯಮದಲ್ಲಿ ತಲುಪಿಸಲು ಬಾನುಲಿ ಸಾಧ್ಯವನ್ನಾಗಿಸಿತು. ಈ ಕಾರ್ಯಕ್ರಮದಲ್ಲಿ ನೀವು ಬಾನುಲಿಯ ಉಗಮ, ವಿಕಾಸ ಹಾಗೂ ಕಾರ್ಯಚಟುವಟಿಕೆಗಳನ್ನು ಪರಿಚಯ ಮಾಡಿಕೊಳ್ಳಲಿದ್ದೀರಿ. ಬಾನುಲಿಯ ವಿಭಿನ್ನ ಅಂಶಗಳನ್ನು ಕಲಿಯುವುದರ ಮೂಲಕ ಅದರ ಚರಿತ್ರೆ, ಈಗಿನ ಸ್ಥಿತಿಗತಿ ಹಾಗೂ ಭವಿಷ್ಯದ ಬಗ್ಗೆ ನೀವು ಅರಿವು ಮೂಡಿಸಿಕೊಳ್ಳಬಹುದು. ಇತರ ಎಲ್ಲ ಸಮೂಹ ಮಾಧ್ಯಮಗಳಿಗೆ ಹೋಲಿಸಿದರೆ ಬಾನುಲಿ ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಆವರಿಸಿಕೊಂಡಿರುವ ವಿದ್ಯುನ್ಮಾನ ಮಾಧ್ಯಮ. ಭೂಗೋಳದ ಯಾವುದೇ ಮೂಲೆಗೂ ಈಗ ಬಾನುಲಿ ತರಂಗಗಳು ತಲುಪುತ್ತವೆ. ವಿಶ್ವದೆಲ್ಲೆಡೆ ಸ್ಥಾಪಿಸಲ್ಪಟ್ಟಿರುವ ಸಾವಿರಾರು ಬಾನುಲಿ ಕೇಂದ್ರಗಳು ನಿರಂತರವಾಗಿ ತಮ್ಮ ಕಾರ್ಯಕ್ರಮಗಳನ್ನು ಬಿತ್ತರಿಸುತ್ತವೆ. ಬಾನುಲಿ ಅತ್ಯಂತ ವ್ಯಕ್ತಿಗತವಾದ, ಕಡಿಮೆ ವೆಚ್ಚದ, ಪ್ರತಿಯೊಬ್ಬರಿಗೂ ಆಪ್ಯಾಯಮಾನವಾದ ಹಾಗೂ ಎಲ್ಲೆಡೆ ಲಭ್ಯವಿರುವ ಮಾಧ್ಯಮ. ಶ್ರೋತೃ ಸ್ನೇಹಿ ಕಾರ್ಯಕ್ರಮಗಳು, ಒಂದೆಡೆಯಿಂದ ಇನ್ನೊಂದೆಡೆಗೆ ಸುಲಭವಾಗಿ ಸಾಗಿಸಬಹುದಾದ ರೇಡಿಯೋ ಸೆಟ್ಗಳು, ರೇಡಿಯೋ ಕೇಳುವಾಗ ಇತರ ಕೆಲಸಗಳನ್ನು ನಿರ್ವಹಿಸಬಹುದಾದ ಸ್ವಾತಂತ್ರ್ಯ ಈ ಮಾಧ್ಯಮವನ್ನು ಕೇಳುಗನ ಸ್ನೇಹಿತನನ್ನಾಗಿ, ಮಾರ್ಗದರ್ಶಕನನ್ನಾಗಿ ಪರಿಗಣಿಸುವಂತೆ ಮಾಡಿವೆ. ಬಾನುಲಿಗೆ ಸಂಕ್ಷಿಪ್ತವಾದರೂ ಸಮೃದ್ಧ ಇತಿಹಾಸವಿದೆ. 20ನೇ ಶತಮಾನದುದ್ದಕ್ಕೂ ಮಾನವನ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಗಮನಾರ್ಹ ಪಾತ್ರವನ್ನು ನಿರ್ವಹಿಸುತ್ತಾ ಬಂದ ಈ ಮಾಧ್ಯಮಕ್ಕೆ ಭವಿಷ್ಯದಲ್ಲಿ ಮತ್ತಷ್ಟು ಹೊಣೆಗಾರಿಕೆಯನ್ನು ಹೊರಿಸಲಾಗುತ್ತಿದೆ. ಸ್ಥೂಲವಾಗಿ ಹೇಳುವುದಾದರೆ, ಶಬ್ದ ಮಾಹಿತಿಯನ್ನು ಪಸರಿಸಲು ಒಂದೆಡೆಯಿಂದ ಇನ್ನೊಂದೆಡೆಗೆ ವಿದ್ಯುದಯಸ್ಕಾಂತೀಯ ತರಂಗಗಳನ್ನು ಅಂದರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳನ್ನು ಬಳಸುವುದು. ಇಂತಹ ತರಂಗಗಳನ್ನು ಗುರುತಿಸಿ ಶಬ್ದ ರೂಪದಲ್ಲಿ ಆಲಿಸುವುದಕ್ಕೆ ರೇಡಿಯೋ ಎನ್ನಲಾಗುತ್ತದೆ. 19ನೇ ಶತಮಾನದುದ್ದಕ್ಕೂ ಹಾಗೂ 20ನೇ ಶತಮಾನದ ಪ್ರಾರಂಭದಲ್ಲಿ ಅನೇಕ ವಿಜ್ಞಾನಿಗಳು ತಂತಿರಹಿತ ಟೆಲಿಗ್ರಾಫ್ ಸಂದೇಶಗಳನ್ನು ಕಳಿಸುವ ಪ್ರಯತ್ನ ಮಾಡುತ್ತಿದ್ದರು. ಬ್ರಿಟಿಷ್ ವಿಜ್ಞಾನಿ ಜೇಮ್ಸ್ ಮ್ಯಾಕ್ಸ್ವೆಲ್ ವಿದ್ಯುದಯಸ್ಕಾಂತೀಯ ತರಂಗಗಳ ಇರುವಿಕೆಯ ಸಿದ್ಧಾಂತವನ್ನು ಮುಂದಿಟ್ಟಿದ್ದನು. ನಂತರ ಜರ್ಮನಿಯ ಹೆನ್ರಿಕ್ ಹರ್ಟ್ಜ್ ತನ್ನ ಪ್ರಯೋಗಗಳ ಮೂಲಕ ಅಂತಹ ತರಂಗಗಳ ಇರುವಿಕೆಯನ್ನು ಪುಷ್ಟೀಕರಿಸಿದ ಮೇಲೆ ರೇಡಿಯೋದ ಜನಕನೆಂದೇ ಹೆಸರುವಾಸಿಯಾದ ಗೂಗ್ಲಿಲ್ಮೋ ಮಾರ್ಕೋನಿ ತಂತಿಗಳ ಸಹಾಯವಿಲ್ಲದೆ ವಿದ್ಯುದಯಸ್ಕಾಂತೀಯ ತರಂಗಗಳನ್ನು ಬಳಸಿ ಶಬ್ದವನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ರವಾನಿಸುವಲ್ಲಿ ಯಶಸ್ವಿಯಾದನು. ನಿರ್ದಿಷ್ಟ ಸ್ವೀಕೃತರಿಗೆ ತಲುಪುವ ಕೆಲ ಖಾಸಗಿ ಅಥವಾ ವಿಶೇಷ ತರಂಗಗಳನ್ನು ಹೊರತುಪಡಿಸಿ ಸಾರ್ವಜನಿಕ ಸ್ವೀಕೃತಿಗಾಗಿ ಇರುವ ಬಹುವಿಸ್ತಾರವಾದ ಭೂಪ್ರದೇಶಗಳನ್ನು ತಲುಪುವಂತೆ ರೇಡಿಯೋ ಅಥವಾ ಟಿವಿ ತರಂಗಗಳನ್ನು ನೀಡುವ ಪ್ರಕ್ರಿಯೆಗೆ ಪ್ರಸಾರ ಎನ್ನಲಾಗುತ್ತದೆ. ನಾವು ಈಗ ಕಾಣುವ ಸಾಮಾನ್ಯ ರೂಪದ ಪ್ರಸಾರವನ್ನು ಮನರಂಜನೆ, ಮಾಹಿತಿ, ಶಿಕ್ಷಣ ಮತ್ತಿತರೆ ಸೇವೆಯನ್ನ ವಿಸ್ತಾರ ಭೂಪ್ರದೇಶಗಳಲ್ಲಿ ಚದುರಿ ಹೋದ ಶ್ರೋತೃಗಳು ಒಮ್ಮೆಲೆ ವ್ಯವಸ್ಥಿತವಾಗಿ ಸರಿಯಾದ ಸ್ವೀಕರಣೆ ಉಪಕರಣಗಳನ್ನು ಉಪಯೋಗಿಸಿ ಪಡೆಯುವುದನ್ನು ಮತ್ತು ಸ್ವೀಕರಣೆ ಸಾಧ್ಯವಾಗಲು ಸೂಕ್ತ ಮಾಹಿತಿಯುಳ್ಳ ತರಂಗಗಳನ್ನು ವ್ಯವಸ್ಥಿತವಾಗಿ ಕಳುಹಿಸುವುದಕ್ಕೆ ಪ್ರಸಾರ ಎನ್ನಬಹುದಾಗಿದೆ. ಮಾರ್ಕೋನಿ ವಿದ್ಯುದಯಸ್ಕಾಂತೀಯ ತರಂಗಗಳನ್ನು ಉಪಯೋಗಿಸಿಕೊಂಡು ತಂತಿಗಳ ಸಹಾಯವಿಲ್ಲದೆ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಂದೇಶಗಳನ್ನು ಕಳುಹಿಸುವುದು ಸಾಧ್ಯ ಎಂದು ತೋರಿಸುತ್ತಿದ್ದಂತೆ ಪ್ರಸಾರದ ಸಾಧ್ಯತೆಗಳ ಬಗ್ಗೆ ಅನೇಕರು ಆಸಕ್ತಿ ತೋರಿಸಿದರು. ಅಮೆರಿಕದಲ್ಲಿ ಅನೇಕ ವಿಜ್ಞಾನಿಗಳು ಹಾಗೂ ಇಂಜಿನಿಯರ್ಗಳು ಅಸಂಖ್ಯಾತ ಪ್ರಯತ್ನಗಳ ನಂತರ 1916ರಲ್ಲಿ ಗಮನಾರ್ಹ ಸಾಧನೆ ತೋರಿ ಮೊದಲ ಪ್ರಸಾರ ಮಾದರಿಯನ್ನು ನಿರ್ಮಿಸುವಲ್ಲಿ ಯಶ ಕಂಡರು. ಕೆಲ ಬದಲಾವಣೆಗಳೊಂದಿಗೆ 1920ರ ಪ್ರಾರಂಭದಲ್ಲಿ ಅಮೆರಿಕದ ಪಿಟ್ಸ್ಬರ್ಗ್ನಲ್ಲಿ ಪ್ರಪಂಚದ ಮೊಟ್ಟ ಮೊದಲ ಬಾನುಲಿ ಪ್ರಸಾರ ವ್ಯವಸ್ಥೆಯನ್ನು ಸ್ಥಾಪಿಸಲಾಯಿತು. ಅದೇ ವರ್ಷ ಫೆಬ್ರವರಿ 23ರಂದು ಇಂಗ್ಲೆಂಡ್ನ ಚೆಲ್ಮ್ಸ್ಫೋರ್ಡ್ನಲ್ಲಿ ಮಾರ್ಕೋನಿ ಕಂಪನಿ ಇನ್ನೊಂದು ಪ್ರಸಾರ ವ್ಯವಸ್ಥೆಯನ್ನು ಸ್ಥಾಪಿಸಿ ಯಶಸ್ವಿಯಾಗಿ ಮೊಟ್ಟ ಮೊದಲ ರೇಡಿಯೋ ಕಾರ್ಯಕ್ರಮವನ್ನು ಬಿತ್ತರಿಸಿತು.
ಬಾನುಲಿ ಪ್ರಸಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೊಟ್ಟ ಮೊದಲ ರಾಷ್ಟ್ರಗಳಲ್ಲಿ ಭಾರತವೂ ಒಂದು. ಆಗಸ್ಟ್ 1921ರಲ್ಲಿ ಅಂಚೆ ಮತ್ತು ತಂತಿ ಇಲಾಖೆಯ ಸಹಯೋಗದೊಡನೆ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ತನ್ನ ಮುಂಬೈ ಕಚೇರಿಯ ಕಟ್ಟಡದ ಮೇಲೆ ಸ್ಥಾಪಿಸಲಾದ ಪ್ರಸಾರ ವ್ಯವಸ್ಥೆಯನ್ನು ಬಳಸಿ ಸಂಗೀತ ಕಾರ್ಯಕ್ರಮವೊಂದನ್ನು ಯಶಸ್ವಿಯಾಗಿ ಬಿತ್ತರಿಸಿತು. ಈ ಪ್ರಯತ್ನವನ್ನು ಭಾರತದಲ್ಲಿನ ಮೊಟ್ಟ ಮೊದಲ ಪ್ರಯೋಗಾತ್ಮಕ ಪ್ರಸಾರವೆಂದು ಗುರುತಿಸಲಾಗುತ್ತದೆ. ಆನಂತರ ಮುಂಬೈ, ಕಲ್ಕತ್ತಾ ಮತ್ತು ಮದ್ರಾಸ್ ನಗರಗಳಲ್ಲಿ ಕೆಲ ಖಾಸಗಿ ರೇಡಿಯೋ ಕ್ಲಬ್ಗಳು ಅಸ್ತಿತ್ವಕ್ಕೆ ಬಂದವು. ಇವು ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ಹೆಚ್ಚು ದಿನ ಕಾರ್ಯನಿರ್ವಹಿಸಲು ಅಸಮರ್ಥವಾದ ನಂತರ ವ್ಯವಸ್ಥಿತ ಪ್ರಸಾರದ ಮೊಟ್ಟ ಮೊದಲ ಪ್ರಯತ್ನವಾಗಿ 1927ರಲ್ಲಿ ಮುಂಬೈನಲ್ಲಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯನ್ನು ಸ್ಥಾಪಿಸಲಾಯಿತು. ಆದರೆ ಆರ್ಥಿಕ ನಿರ್ವಹಣೆಯ ಸಮಸ್ಯೆಗಳಿಂದಾಗಿ 1929ರಲ್ಲಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಬಾಗಿಲು ಮುಚ್ಚಿತು. ಅಪಾರ ಕೇಳುಗ ವರ್ಗವನ್ನು ಹೊಂದಿದ್ದ ಕಂಪನಿಯ ಕಾರ್ಯನಿರ್ವಹಣೆಯನ್ನ ಸಾರ್ವಜನಿಕ ಒತ್ತಾಯದ ಮೇರೆಗೆ 1930ರಲ್ಲಿ ಸರ್ಕಾರ ವಹಿಸಿಕೊಂಡು ಪ್ರಸಾರವನ್ನು ಮುಂದುವರಿಸಿತು. ಅದರಂತೆ ಏಪ್ರಿಲ್ 1930ರಿಂದ ಭಾರತದಲ್ಲಿನ ಬಾನುಲಿ ಪ್ರಸಾರ ವ್ಯವಸ್ಥೆ ನೇರವಾಗಿ ಸರ್ಕಾರದ ನೇರ ಆಡಳಿತಕ್ಕೆ ಒಳಗಾಯಿತು. 1936ರಲ್ಲಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯ ಹೆಸರನ್ನು ಬದಲಾಯಿಸಿ ಅದನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು. ಅಂದಿನಿಂದ ದೇಶದ ಅಪ್ರತಿಮ ಬಾನುಲಿ ಪ್ರಸಾರ ವ್ಯವಸ್ಥೆಯಾಗಿ ಆಲ್ ಇಂಡಿಯಾ ರೇಡಿಯೋ ಹಂತ ಹಂತವಾಗಿ ಬೆಳೆದು ನಿಂತಿದೆ. ಸಮೂಹ ಮಾಧ್ಯಮವಾಗಿ ಬಾನುಲಿಯನ್ನು ನೋಡಿದಾಗ ಬೇರೆ ಮಾಧ್ಯಮಗಳಿಗಿಂತ ಅನೇಕ ರೀತಿಯಲ್ಲಿ ಭಿನ್ನವಾಗಿರುವುದನ್ನು ನಾವು ಕಾಣಬಹುದು. ಈ ಭಿನ್ನ ಅಂಶಗಳ ಬಗೆಗಿನ ತಿಳುವಳಿಕೆ ಮಾಧ್ಯಮವನ್ನು ಪರಿಣಾಮಕಾರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯಕ. ಬಾನುಲಿ ಕೇವಲ ಶಬ್ದ ಮಾಧ್ಯಮ. ಧ್ವನಿ ಮತ್ತು ಶಬ್ದ ಸಂದೇಶಗಳ ತರಂಗಗಳನ್ನು ಮಾತ್ರ ಉಪಯೋಗಿಸಿಕೊಂಡು ಪ್ರಸಾರ ಮಾಡಲಾಗುತ್ತದೆ. ಶ್ರೋತೃಗಳು ಈ ತರಂಗಗಳನ್ನು ಸ್ವೀಕರಿಸುವ ರೇಡಿಯೋ ಸೆಟ್ ಬಳಸಿ ಕಾರ್ಯಕ್ರಮಗಳನ್ನು ಪಡೆದುಕೊಳ್ಳುತ್ತಾರೆ. ರೇಡಿಯೋ ತರಂಗಗಳು ಸರ್ವವ್ಯಾಪಿ. ಇವು ಪ್ರಪಂಚದ ಎಲ್ಲೆಡೆಯನ್ನು ತಲುಪುತ್ತವೆ. ಇತರ ಸಮೂಹ ಮಾಧ್ಯಮಗಳು ತಲುಪಲಾರದ ಬಹುದೂರದ ಭೂಪ್ರದೇಶಗಳಲ್ಲಿ, ಸಾಗರ ಮಧ್ಯದ ವಿಸ್ತಾರಗಳಲ್ಲಿ ಕೂಡ ರೇಡಿಯೋ ಸಂಕೇತಗಳನ್ನು ಪಡೆಯಲು ಸಾಧ್ಯ. ಇತರ ಸಮೂಹ ಸಂವಹನ ಮಾಧ್ಯಮಗಳಿಗೆ ಹೋಲಿಸಿದರೆ ಬಾನುಲಿ ಜನಸಾಮಾನ್ಯರ ಜೀವನ ಶೈಲಿಯೊಂದಿಗೆ ಬಹುವಾಗಿ ಹೊಂದಿಕೊಳ್ಳುತ್ತದೆ. ಶ್ರೋತೃಗಳೊಂದಿಗೆ ಶ್ರೋತೃಗಳ ಬಗ್ಗೆಯೇ ಮಾತನಾಡುವ ಬಾನುಲಿ ಕೇಳುಗರ ಮನಸ್ಸಿನಲ್ಲಿ ಮೂಡಿಸುವ ಚಿತ್ರಣ ಹೆಚ್ಚಿನ ಪರಿಣಾಮ ಹಾಗೂ ಒಡನಾಟ ಹೊಂದಿರುವುದರಿಂದ ಮಾಧ್ಯಮ ಹೆಚ್ಚು ವ್ಯಕ್ತಿಗತವಾಗುತ್ತದೆ. ರೇಡಿಯೋ ಕೇಳುಗನ ಗಮನವನ್ನು ಸಂಪೂರ್ಣವಾಗಿ ಹಿಡಿದಿಡುವ ಬದಲಾಗಿ ಹಂಚಿಕೊಳ್ಳುತ್ತದೆ. ಈ ಸಾಧ್ಯತೆಯಿಂದಾಗಿ ರೇಡಿಯೋ ಕೇಳುವಾಗಲೂ ಜನ ಇತರ ಕೆಲಸಗಳಲ್ಲಿ ನಿರತರಾಗಬಹುದು. ಈ ನಮ್ಯತೆಯ ಗುಣ ಟ್ರಾನ್ಸಿಸ್ಟರ್ ಆವಿಷ್ಕಾರದೊಡನೆ ಮತ್ತಷ್ಟು ಪ್ರಬಲವಾಗಿ ರೇಡಿಯೋವನ್ನು ಎಲ್ಲೆಂದರಲ್ಲಿಗೆ ಒಯ್ಯಲು ಸಾಧ್ಯವಾಯಿತು. ಬಾನುಲಿಯ ವಿದ್ಯುದಯಸ್ಕಾಂತೀಯ ತರಂಗಗಳು ಅತ್ಯಂತ ವೇಗವಾಗಿ ಪ್ರವಹಿಸುತ್ತವೆ. ಎಲ್ಲೆಂದರಲ್ಲಿಗೆ ತಕ್ಷಣ ತಲುಪುವ ಈ ತರಂಗಗಳನ್ನಾಧರಿಸಿಕೊಂಡು ಘಟನಾವಳಿಗಳ, ಜನರ ಸಂವಹನ ಸಂದೇಶಗಳನ್ನು ಅವು ಘಟಿಸುವ ಗಳಿಗೆಯಲ್ಲೇ ಜನರಿಗೆ ತಲುಪಿಸಬಹುದು. ಎಲ್ಲೆಂದರಲ್ಲಿ ಚದುರಿ ಹೋಗಿರುವ ಕೇಳುಗರು ಅಷ್ಟೇನೂ ದುಬಾರಿಯಲ್ಲದ ಬ್ಯಾಟರಿ ಚಾಲಿತ ಟ್ರಾನ್ಸಿಸ್ಟರ್ ರೇಡಿಯೋಗಳನ್ನು ಬಳಸಿ ಕಾರ್ಯಕ್ರಮಗಳನ್ನು ಸುಲಭವಾಗಿ ಸ್ವೀಕರಿಸಬಹುದು. ಆದುದರಿಂದ ಇದೊಂದು ಸಾಮೀಪ್ಯತೆಯ ಮಾಧ್ಯಮ. ಇತರ ಮಾಧ್ಯಮಗಳಿಗಿಂತ ಬಾನುಲಿಯ ನಿರ್ವಹಣೆ ಸರಳ ಹಾಗೂ ಸುಲಭ. ಕನಿಷ್ಠ ಬಂಡವಾಳ ಹಾಗೂ ನೌಕರ ಬೆಂಬಲದೊಂದಿಗೆ ಬಾನುಲಿಯನ್ನು ನಿರ್ವಹಿಸಬಹುದಾಗಿದ್ದು, ಕೇಳುಗರು ಉಪಕರಣ ಕೊಳ್ಳಲು ಹೆಚ್ಚಿನ ಬಂಡವಾಳ ಹೂಡಬೇಕಾಗಿಲ್ಲ ಹಾಗೂ ಮತ್ತೆ ಮತ್ತೆ ಖರ್ಚು ಮಾಡುವ ಪ್ರಮೇಯ ಇಲ್ಲವೇ ಇಲ್ಲ. ಸ್ಥಳೀಯ ಸಾಂಗತ್ಯ ಬಾನುಲಿಯ ಅತ್ಯಂತ ಮಹತ್ವದ ಅಂಶ ಹಾಗೂ ಮಾಧ್ಯಮಕ್ಕಿರುವ ಶಕ್ತಿ ಎನ್ನಬಹುದು. ಸ್ಥಳೀಯ ವಿಷಯಗಳಿಗೆ ಹೊಂದಿಕೊಳ್ಳುವ ಮತ್ತು ಸಂದೇಶಗಳನ್ನು ಬಿತ್ತರಿಸಲು ಇರುವ ಅವಕಾಶದಿಂದಾಗಿ ಬಾನುಲಿ ಸ್ಥಳೀಯ ಮಾಧ್ಯಮವಾಗಿ ಗುರುತಿಸಿಕೊಳ್ಳುತ್ತದೆ. ಬಾನುಲಿಯ ಧ್ಯೇಯೋದ್ದೇಶಗಳೆಂದರೆ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯನ್ನು ಆಧರಿಸಿದ ಕಾರ್ಯಕ್ರಮಗಳ ಪ್ರಸಾರ. ಭಾರತದಲ್ಲಿ ಈಗಲೂ ಬಾನುಲಿ ಸಾರ್ವಜನಿಕ ಸೇವೆಗಾಗಿಯೇ ಇರುವ ಮಾಧ್ಯಮವಾಗಿ ಮುಂದುವರಿಯುತ್ತಿದೆ. ಜನಸಮೂಹದ ಅಗತ್ಯತೆಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಿರುವ ಬಾನುಲಿ ಇತರ ಮಾಧ್ಯಮಗಳಿಗೆ ಹೋಲಿಸಿದಲ್ಲಿ ತನ್ನ ಕಾರ್ಯಕ್ರಮಗಳಲ್ಲಿನ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲು ಸಫಲವಾಗಿದೆ ಎನ್ನಬಹುದು. ಪ್ರಸಕ್ತ ಸನ್ನಿವೇಶದಲ್ಲಿ ಮಾಹಿತಿಯನ್ನ ಶಕ್ತಿ, ಇನ್ಫಾರ್ಮೇಷನ್ ಇಸ್ ಪವರ್ ಎಂದು ಪರಿಗಣಿಸಲಾಗುತ್ತದೆ. ಮಾಹಿತಿಯಾಧಾರಿತ ಸಮಾಜದ ದಿನನಿತ್ಯದ ಅಗತ್ಯತೆ ಪೂರೈಸಲು ಬಾನುಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಹವಾಮಾನದ ಬಗ್ಗೆ, ಮಾರುಕಟ್ಟೆ ದರಗಳ ಬಗ್ಗೆ, ಕ್ರೀಡೆ, ಪ್ರಚಲಿತ ವಿದ್ಯಮಾನ ಹೀಗೆ ಅನೇಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಕೇಳುಗರಿಗೆ ನೀಡುತ್ತದೆ. ಮಾಹಿತಿಯ ಪ್ರಮಾಣ ಅಗಾಧವಾಗಿಲ್ಲದಿದ್ದರೂ ಬಾನುಲಿಯ ಅನುಪಸ್ಥಿತಿಯಲ್ಲಿ ಖಂಡಿತವಾಗಿಯೂ ಮಾನವನ ಜೀವನ ಮಟ್ಟ ಈಗಿನಂತಿರುತ್ತಿರಲಿಲ್ಲ ಎಂಬುದು ಸತ್ಯ.
ಇತರ ಮಾಧ್ಯಮಗಳ ಭರಾಟೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ರೇಡಿಯೋ ಸೊರಗಿದರೂ ಗ್ರಾಮೀಣ ಪ್ರದೇಶದ ಬಹುಸಂಖ್ಯಾತ ಜನರ ಸುದ್ದಿ ಹಾಗೂ ಮಾಹಿತಿ ಮೂಲವಾಗಿ ರೇಡಿಯೋ ಇಂದಿಗೂ ಉಳಿದುಕೊಂಡಿದೆ. ಪರಿಪೂರ್ಣವೆನಿಸುವ ಸುದ್ದಿ ಹಾಗೂ ತ್ವರಿತಗತಿಯಲ್ಲಿ ಪ್ರಚಲಿತ ವಿದ್ಯಮಾನಗಳ ವಿವರಣೆಯನ್ನ ಬಾನುಲಿ ನೀಡುತ್ತದೆ. ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ಬಾನುಲಿಯ ಪಾತ್ರ ಅತ್ಯಂತ ಮಹತ್ವಪೂರ್ಣದ್ದು. ಪ್ರವಾಹ, ಭೂಕಂಪ, ಚಂಡಮಾರುತ ಅಥವಾ ಮಾನವ ನಿರ್ಮಿತ ಕ್ಷೋಭೆಗಳಾದ ಯುದ್ಧ, ಗಲಭೆ, ಅಪಘಾತಗಳಂತಹ ವಿನಾಶಕಾರಿ ಸಂದರ್ಭಗಳಲ್ಲಿ ಜನಸಮೂಹಕ್ಕೆ ಸುಲಭವಾಗಿ ದೊರಕುವ ಏಕೈಕ ಮಾಧ್ಯಮವೆಂದರೆ ಬಾನುಲಿ. ಜನಸಮೂಹವನ್ನ ಇಂತಹ ಘಟನೆಗಳ ನೇರ ಪರಿಣಾಮಗಳ ಸಂದರ್ಭಗಳಲ್ಲದೆ ಪುನರ್ವಸತಿ ಕಾರ್ಯಗಳಲ್ಲಿಯೂ ಕೂಡ ಬಾನುಲಿ ತಲುಪಿ ತನ್ನ ಪಾತ್ರವನ್ನ ಸಮರ್ಥವಾಗಿ ನಿರ್ವಹಿಸುತ್ತದೆ. ಪ್ರಪಂಚದಾದ್ಯಂತ ಬಾನುಲಿಯನ್ನ ಶೈಕ್ಷಣಿಕ ಕಾರ್ಯಗಳಿಗೆ ಬಹುವಾಗಿ ಬಳಸಿಕೊಳ್ಳಲಾಗಿದೆ. ಜನರ ಔಪಚಾರಿಕ ಹಾಗೂ ಅನೌಪಚಾರಿಕ ಶಿಕ್ಷಣದ ಅಗತ್ಯತೆಗಳಿಗೆ ಸ್ಪಂದಿಸುವಂತಹ ಆರೋಗ್ಯ, ಪೌಷ್ಟಿಕತೆ, ತಾಯಿ ಮಗುವಿನ ಪಾಲನೆ, ವಿಜ್ಞಾನ, ವ್ಯವಸಾಯದಂತಹ ಅನೇಕ ಕ್ಷೇತ್ರಗಳಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳ ಮೂಲಕ ಬಾನುಲಿ ತನ್ನ ಶೈಕ್ಷಣಿಕ ಮಹತ್ವವನ್ನು ಮೆರೆದಿದೆ. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಒಮ್ಮೆಲೆ ಚದುರಿ ಹೋಗಿರುವ ಜನಸಮೂಹಕ್ಕೆ ಬಹುಸಂಖ್ಯೆಯ ವಿಚಾರಗಳು, ವಿದ್ಯಮಾನಗಳನ್ನು ಪರಿಣಾಮಕಾರಿಯಾಗಿ ತಿಳಿ ಹೇಳುವ ಕೆಲಸ ಕೇವಲ ಬಾನುಲಿಯಿಂದ ಮಾತ್ರ ಸಾಧ್ಯ. ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಮನರಂಜನೆ ಅವಶ್ಯಕ ಅಂಶಗಳಲ್ಲಿ ಮೊದಲನೆಯದು. ಬಾನುಲಿ ಸಂಗೀತ, ನಾಟಕ, ಹಾಸ್ಯ ಮುಂತಾದ ಕಾರ್ಯಕ್ರಮಗಳ ಮೂಲಕ ಜನಸಾಮಾನ್ಯರಿಗೆ ಮನರಂಜನೆಯನ್ನೊದಗಿಸುತ್ತದೆ. ಶಾಸ್ತ್ರೀಯ, ಲಘು, ಜಾನಪದ, ಗುಡ್ಡಗಾಡು ಹಾಗೂ ಸಿನಿಮಾ ಸಂಗೀತ ಪ್ರಕಾರಗಳ ಅನೇಕ ಕಾರ್ಯಕ್ರಮಗಳು ದೇಶದ ಸಂಗೀತ ಪರಂಪರೆಯನ್ನು ಉಳಿಸಿ ಬೆಳೆಸುವುದಲ್ಲದೆ ರಾಷ್ಟ್ರೀಯ ಏಕತೆಯೆಡೆಗೂ ತನ್ನದೇ ಆದ ಮಹತ್ವದ ಕೊಡುಗೆ ನೀಡುತ್ತಿದೆ. ಆಲ್ ಇಂಡಿಯಾ ರೇಡಿಯೋದ ಇತಿಹಾಸವನ್ನ ಭಾರತದಲ್ಲಿನ ಬಾನುಲಿ ಇತಿಹಾಸವೆಂದೇ ಪರಿಗಣಿಸಲಾಗುತ್ತದೆ. ವಿಸ್ತಾರತೆಯ, ಶಕ್ತಿಯುತವಾದ, ಸುಲಭ ಸ್ವೀಕೃತಿಯ ಆಲ್ ಇಂಡಿಯಾ ರೇಡಿಯೋ ಭಾರತದ ಅತ್ಯಂತ ಪ್ರಭಾವಶಾಲಿ ಮಾಧ್ಯಮ. ದೇಶದ ಉದ್ದಗಲಕ್ಕೂ ಹರಡಿರುವ 208 ಬಾನುಲಿ ಕೇಂದ್ರಗಳು ದೇಶದ ಸುಮಾರು 99% ಭೂ ಪ್ರದೇಶವನ್ನ ತಲುಪುತ್ತವೆ. ದೇಶದ ಜನಸಂಖ್ಯೆಯ ಪ್ರತಿ 8 ಮಂದಿಗೊಂದರಂತೆ ಇರುವ ರೇಡಿಯೋ ಸೆಟ್ಗಳು ಬಾನುಲಿಯ ಪ್ರಬಲತೆಗೆ ಸಾಕ್ಷಿ. ಆಲ್ ಇಂಡಿಯಾ ರೇಡಿಯೋ 24 ಭಾಷೆಗಳಲ್ಲಿ ಹಾಗೂ 146 ಉಪಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಈಗ ಬಿತ್ತರಿಸುತ್ತಿದೆ. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಯಾವುದೇ ಒಂದು ದಿನದ ಸರಾಸರಿ ಕೇಳುಗರ ಸಂಖ್ಯೆ ಸುಮಾರು 40 ಕೋಟಿಯಷ್ಟಿದೆ. ದೇಶದ 106 ಕೋಟಿ ಜನಸಂಖ್ಯೆಯಲ್ಲಿ 40% ಮಂದಿ ಅನಕ್ಷರಸ್ಥರಿರುವ, 30% ಮಂದಿ ಬಡತನದ ರೇಖೆಗಿಂತ ಕೆಳಗಿರುವ ಹಾಗೂ 70% ಮಂದಿ ಎಲ್ಲೆಡೆ ಚದುರಿ ಹೋಗಿರುವ ಸುಮಾರು 6 ಲಕ್ಷ ಹಳ್ಳಿಗಳಲ್ಲಿ ವಾಸಿಸುವ ಗ್ರಾಮೀಣ ಜನಸಮೂಹಕ್ಕೆ ಮಾಹಿತಿ ನೀಡುವ, ಶಿಕ್ಷಣ ನೀಡುವ ಹಾಗೂ ಮನರಂಜನೆ ಒದಗಿಸುವ ಬೃಹತ್ ಕಾರ್ಯದ ಜವಾಬ್ದಾರಿಯನ್ನ ಆಲ್ ಇಂಡಿಯಾ ರೇಡಿಯೋ ಹೊತ್ತಿದೆ. ಸಾರ್ವಜನಿಕ ಸೇವಾ ಪ್ರಸಾರಕ್ಕೆ ಮೀಸಲಾಗಿರುವ ಆಲ್ ಇಂಡಿಯಾ ರೇಡಿಯೋ ಪ್ರಪಂಚದ ಅತ್ಯಂತ ದೊಡ್ಡ ಪ್ರಸಾರ ಜಾಲಗಳಲ್ಲಿ ಒಂದು. ರಾಷ್ಟ್ರೀಯ ಅಭಿವೃದ್ಧಿಗೆ ತನ್ನದೇ ಕಾಣಿಕೆ ಸಲ್ಲಿಸಿರುವ ಬಾನುಲಿಯನ್ನ ದೇಶದ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಭೌಗೋಳಿಕ ಸ್ಥಿತಿಗತಿಗಳನ್ನು ಅವಲೋಕಿಸಿದಾಗ ಭಾರತದಲ್ಲಿ ಬಾನುಲಿ ಅಗತ್ಯತೆ ಹಾಗೂ ಮಹತ್ವದ ಅರಿವು ನಮಗಾಗುತ್ತದೆ. ಬಾನುಲಿ ಅತ್ಯದ್ಭುತ ಶಕ್ತಿ, ಅದರಲ್ಲಿ ಶಕ್ತಿ ದೇವತೆಯ ಸ್ವರೂಪವನ್ನು ಕಾಣುತ್ತೇನೆ ಎಂದ ಮಹಾತ್ಮ ಗಾಂಧಿಯವರ ಮಾತು ದೇಶದ ಮುಂಬರುವ ದಿನಗಳಲ್ಲಿ ಬಾನುಲಿಯ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಪ್ರಸ್ತುತದಲ್ಲಿ ಬಾನುಲಿಯ ನಿರ್ವಹಣೆಯನ್ನ ಜನಸಮೂಹದ ಒಳಿತಿಗಾಗಿ ಬಳಸಿಕೊಳ್ಳಲು ಅನೇಕ ಧೋರಣೆಗಳನ್ನು ಮಾಧ್ಯಮ ಪರಿಣಿತರು ಹೊಂದಿರಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಬಾನುಲಿಯ ಬಗ್ಗೆ ಸದೃಢ ಜ್ಞಾನ ಹೊಂದಿರುವುದು ಅತ್ಯಗತ್ಯ. ಪ್ರಪಂಚದ ಮೊಟ್ಟ ಮೊದಲಿನ ಬಾನುಲಿ ಕೇಂದ್ರವನ್ನ ಅಮೆರಿಕದ ಪಿಟ್ಸ್ಬರ್ಗ್ನಲ್ಲಿ 1920ರಲ್ಲಿ ಸ್ಥಾಪಿಸಲಾಯಿತು. ಅದೇ ವರ್ಷ ಇಂಗ್ಲೆಂಡ್ನಲ್ಲಿಯೂ ಸಹ ಮಾರ್ಕೋನಿ ಕಂಪನಿ ಯಶಸ್ವಿಯಾಗಿ ತನ್ನ ಮೊದಲ ರೇಡಿಯೋ ಪ್ರಸಾರ ಸೇವೆಯನ್ನು ಆರಂಭಿಸಿತು. 1922ರಲ್ಲಿ ಬಿಬಿಸಿ ಪ್ರಾರಂಭಿಸಲ್ಪಟ್ಟು ಜಾನ್ ರೀತ್ ಅದರ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದರು. ದಿ ಟೈಮ್ಸ್ ಆಫ್ ಇಂಡಿಯಾ ದಿನಪತ್ರಿಕೆ ಅಂಚೆ ಮತ್ತು ತಂತಿ ಇಲಾಖೆಯ ಸಹಯೋಗದೊಡನೆ ಆಗಸ್ಟ್ 21ರಲ್ಲಿ ಭಾರತದ ಮೊಟ್ಟ ಮೊದಲ ಬಾನುಲಿ ಪ್ರಸಾರವನ್ನ ಮುಂಬೈನ ತನ್ನ ಕಚೇರಿಯಿಂದ ಮಾಡಿದಾಗ ಈ ಮೊಟ್ಟ ಮೊದಲ ಬಾನುಲಿ ಪ್ರಸಾರ ಸಂಗೀತ ಕಾರ್ಯಕ್ರಮದಾಗಿದ್ದು, ಅಂದಿನ ಬಾಂಬೆ ಪ್ರಾಂತ್ಯದ ಗವರ್ನರ್ ಆಗಿದ್ದ ಸರ್ ಜಾರ್ಜ್ ಲಾಯ್ಡ್ ಮತ್ತು ಬ್ರಿಟಿಷ್ ಆಡಳಿತದ ಇತರ ಅಧಿಕಾರಿಗಳು ಪುಣೆಯಲ್ಲಿದ್ದುಕೊಂಡು ಈ ಕಾರ್ಯಕ್ರಮವನ್ನ ಆಲಿಸಿದ್ದರು. ಬಾನುಲಿ ತಂತ್ರಜ್ಞಾನ ಬಹುಬೇಗ ಭಾರತವನ್ನು ತಲುಪಿದರೂ ನಿಯಮಿತ ಬಾನುಲಿ ಪ್ರಸಾರ ಪ್ರಾರಂಭವಾಗಲು ಕೆಲ ಸಮಯ ಹಿಡಿಯಿತು. ಭಾರತೀಯ ಬಾನುಲಿ ಪ್ರಸಾರದ ಮುಂಚೂಣಿಯಲ್ಲಿದ್ದವರೆಂದರೆ ಹವ್ಯಾಸಿ ರೇಡಿಯೋ ಕ್ಲಬ್ಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದ ಆಸಕ್ತರು. ನವೆಂಬರ್ 1923ರಲ್ಲಿ ದಿ ರೇಡಿಯೋ ಕ್ಲಬ್ ಆಫ್ ಬೆಂಗಾಲ್ ತನ್ನ ಪ್ರಸಾರವನ್ನು ಪ್ರಾರಂಭಿಸಿತು.
ನಂತರ ಜೂನ್ 1924ರಲ್ಲಿ ಬಾಂಬೆ ರೇಡಿಯೋ ಕ್ಲಬ್, ಜುಲೈ 1924ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ರೇಡಿಯೋ ಕ್ಲಬ್ ಕಾರ್ಯಾರಂಭಿಸಿದವು. ಆದರೆ ಈ ಹವ್ಯಾಸಿ ರೇಡಿಯೋ ಕ್ಲಬ್ಗಳು ಯಾವುದೇ ನಿಯಮಿತ ಆದಾಯವಿರದ ಕಾರಣ ನಷ್ಟಕ್ಕೊಳಗಾಗಿ ಕೆಲ ವರ್ಷಗಳಲ್ಲೇ ಮುಚ್ಚಲ್ಪಟ್ಟವು. 1930ರಲ್ಲಿ ತನ್ನ ಪ್ರಸಾರ ನಿಲುಗಡೆಯ ನಂತರ ಪ್ರೆಸಿಡೆನ್ಸಿ ರೇಡಿಯೋ ಕ್ಲಬ್ ನೀಡಿದ ಪ್ರೇಷಕ ಅಂದರೆ ಟ್ರಾನ್ಸ್ಮಿಟರ್ ಅನ್ನು ಬಳಸಿಕೊಂಡು ಮದ್ರಾಸ್ ಸಿಟಿ ಕಾರ್ಪೊರೇಷನ್ ಬಾನುಲಿ ಪ್ರಸಾರ ಕ್ಷೇತ್ರಕ್ಕೆ ಅಡಿಯಿಟ್ಟಿತು. ಮದ್ರಾಸ್ ನಗರ ಪಾಲಿಕೆ ಪ್ರತಿದಿನ ಸಂಜೆ 2 ತಾಸು ಅವಧಿಯ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಆಲಿಕೆಗೆ ಮತ್ತು ಅರ್ಧ ತಾಸು ಅವಧಿಯ ಸಂಗೀತ ಹಾಗೂ ಕಥೆಗಳನ್ನಾಧರಿಸಿದ ಕಾರ್ಯಕ್ರಮಗಳನ್ನು ಶಾಲಾ ಮಕ್ಕಳಿಗಾಗಿ ಪ್ರಸಾರ ಮಾಡುತ್ತಿತ್ತು. ಶ್ರೋತೃಗಳು ಕಾರ್ಯಕ್ರಮಗಳನ್ನು ಆಲಿಸಲು ಅನುವಾಗುವಂತೆ ಗುರುತಿಸಲಾದ ಸಾರ್ವಜನಿಕ ಸ್ಥಳಗಳಲ್ಲಿ ಧ್ವನಿವರ್ಧಕಗಳನ್ನು ಅಳವಡಿಸಲಾಗಿತ್ತು. ಅಲ್ಲದೆ 14 ಮಹಾನಗರ ಪಾಲಿಕೆಯ ಶಾಲೆಗಳಲ್ಲೂ ಕೂಡ ರೇಡಿಯೋ ಸೆಟ್ಗಳನ್ನು ಸ್ಥಾಪಿಸಲಾಗಿತ್ತು. ಬಾನುಲಿಯನ್ನ ಪರಿಚಯಿಸಿ ಜನಪ್ರಿಯಗೊಳಿಸಲು ನಡೆದ ಕೆಲವು ಹವ್ಯಾಸಿ ಪ್ರಯತ್ನಗಳನ್ನು ಹೊರತುಪಡಿಸಿ ನಡೆದ ಪ್ರಮುಖ ಬೆಳವಣಿಗೆ ಎಂದರೆ ದಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯ ಸ್ಥಾಪನೆ. 15 ಲಕ್ಷ ರೂಪಾಯಿಗಳ ಒಟ್ಟು ಬಂಡವಾಳ ಹಾಗೂ ಸರ್ಕಾರಿ ಪೋಷಕತ್ವದೊಂದಿಗೆ ಪ್ರಾರಂಭವಾದ ಈ ಕಂಪನಿಯ ಇಬ್ಬರು ಪ್ರಮುಖ ಪಾಲುದಾರರು ಸುಮಾರು 6 ಲಕ್ಷ ರೂಪಾಯಿಗಳ ಬಂಡವಾಳದ ಪಾಲುದಾರಿಕೆಯನ್ನು ಹೊಂದಿದ್ದರು. ಮುಂಬೈ ಸುತ್ತಲಿನ ಸುಮಾರು 100 ಕಿಲೋಮೀಟರ್ ಪ್ರದೇಶಗಳಲ್ಲಿ ಆಲಿಸಬಹುದಾದ ಕಾರ್ಯಕ್ರಮಗಳ ನಿಯಮಿತ ಪ್ರಸಾರವನ್ನ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಜುಲೈ 1927ರಲ್ಲಿ ಪ್ರಾರಂಭಿಸಿತು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯ ವಾಣಿಜ್ಯ ಉದ್ದೇಶಗಳನ್ನು ಗಮನದಲ್ಲಿರಿಸಿಕೊಂಡು ಸ್ಥಾಪಿಸಲಾದ ಸಂಸ್ಥೆಯಾದರೂ ಕೂಡ ಅದರ ನಿರ್ದೇಶಕ ಮಂಡಳಿಯ ಸದಸ್ಯರು ಬಾನುಲಿ ಪ್ರಸಾರವನ್ನ ಸಾರ್ವಜನಿಕ ಸೇವಾ ಮನೋಭಾವದೊಂದಿಗೆ ಮುನ್ನಡೆಸುವ ಭರವಸೆಯನ್ನ ನೀಡಿದ್ದರು. ಮುಂಬೈ ಬಾನುಲಿ ಕೇಂದ್ರದಷ್ಟೇ ಸಾಮರ್ಥ್ಯದ ಕಲ್ಕತ್ತಾ ಕೇಂದ್ರವನ್ನ ಆಗಸ್ಟ್ 1927ರಲ್ಲಿ ಉದ್ಘಾಟಿಸಲಾಯಿತು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ನಡೆಸಲು ಅಗತ್ಯವಿದ್ದ ಆರ್ಥಿಕ ಸಂಪನ್ಮೂಲ ರೇಡಿಯೋ ಲೈಸೆನ್ಸ್ ವ್ಯವಸ್ಥೆಯಿಂದ ಹರಿದು ಬರುತ್ತಿತ್ತು. 1927ರ ಕೊನೆಯ ಹೊತ್ತಿಗೆ ಸುಮಾರು 3600 ಪರವಾನಗಿ ಪಡೆದ ರೇಡಿಯೋ ಸೆಟ್ಗಳಿದ್ದವು. 1928ರ ಅಂತ್ಯದ ವೇಳೆಗೆ ಈ ಸಂಖ್ಯೆ 6200ಕ್ಕೆ ಹಾಗೂ 1929ರ ಕೊನೆಗೆ 7800 ಸೆಟ್ಗಳಿಗೆ ಏರಿತು. ಆದರೂ ಈ ರೇಡಿಯೋ ಸೆಟ್ಗಳಿಂದ ಹರಿದು ಬರುತ್ತಿದ್ದ ಪರವಾನಗಿ ಶುಲ್ಕದಿಂದ ನಿಯಮಿತ ಬಾನುಲಿ ಕೇಂದ್ರವನ್ನು ನಡೆಸಲು ಸಾಧ್ಯವಿರಲಿಲ್ಲ. ಆ ಕಾಲದಲ್ಲಿಯೂ ಪರವಾನಗಿ ಪಡೆಯದೆ ರೇಡಿಯೋ ಕದ್ದಾಲಿಕೆ ವ್ಯಾಪಕವಾಗಿತ್ತು. ಪರವಾನಗಿ ಪಡೆಯದೆ ರೇಡಿಯೋ ಸೆಟ್ಗಳ ಸಂಖ್ಯೆ ಏರಿಕೆಯಾದಂತೆ ಪರವಾನಗಿ ಪದ್ಧತಿಯನ್ನ ಕೈಬಿಡಲಾಯಿತಾದರೂ ಬಾನುಲಿಗೆ ಸಾಕಷ್ಟು ಸಾರ್ವಜನಿಕ ಬೆಂಬಲ, ಧನಾತ್ಮಕ ಪ್ರತಿಕ್ರಿಯೆ ದೊರೆಯದಂತಾಯಿತು. ಇಂತಹ ಒಂದು ಪರಿಸ್ಥಿತಿಗೆ ಹಲವಾರು ಕಾರಣಗಳನ್ನು ನೀಡಲಾದರೂ ಬಾನುಲಿಯ ಬೆಳವಣಿಗೆಗೆ ಅಡ್ಡಗಾಲಾಗಿದ್ದ ಪ್ರಮುಖ ಅಂಶವೆಂದರೆ ರೇಡಿಯೋ ಸೆಟ್ನ ದುಬಾರಿ ಬೆಲೆ. ಸುಮಾರು 500 ರೂಪಾಯಿಗಳಷ್ಟಾಗುತ್ತಿದ್ದ ರೇಡಿಯೋ ಕೊಳ್ಳಲು ಆಗ ಜನಸಾಮಾನ್ಯರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಕೊನೆಗೆ ಪ್ರಸಾರವನ್ನು ಮುಂದುವರಿಸಲು ಅಸಹಾಯಕವಾದ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಮಾರ್ಚ್ 1930ರಲ್ಲಿ ತನ್ನ ಪ್ರಸಾರ ನಿಲ್ಲಿಸಿತು. ಕೆಲವೇ ವರ್ಷಗಳು ಅಸ್ತಿತ್ವದಲ್ಲಿದ್ದರೂ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಬಾನುಲಿ ಮಾಧ್ಯಮದ ಬಳಕೆಗೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಯಶಸ್ವಿಯಾಯಿತು. ಬಾನುಲಿ ಪ್ರಸಾರ ಸೇವೆ ಮುಂದುವರೆಯಬೇಕೆನ್ನುವ ಸಾರ್ವಜನಿಕ ಇಚ್ಛೆಯನ್ನರಿತು ಸರ್ಕಾರ ಏಪ್ರಿಲ್ 1930ರಲ್ಲಿ ಬಾನುಲಿಯನ್ನ ನೇರ ಸರ್ಕಾರಿ ಆಡಳಿತಕ್ಕೆ ಒಳಪಟ್ಟಂತೆ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವೀಸಸ್ ಅನ್ನು ಸ್ಥಾಪಿಸಿತು. ಹೆಚ್ಚು ಬಂಡವಾಳವನ್ನ ಹೂಡಲು ಸರ್ಕಾರ ಮುಂದೆ ಬರದೆ ಕೆಳಮಟ್ಟದ ಅನುದಾನದಿಂದ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವೀಸ್ನ ಪ್ರಸಾರ ನಡೆಯುತ್ತಿತ್ತು. ಆರ್ಥಿಕ ಸಂಕಷ್ಟದ ಆ ದಿನಗಳಲ್ಲಿ ಸರ್ಕಾರ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವೀಸ್ನ ಜವಾಬ್ದಾರಿ ಹೊರಲಾರದೆ ಅಕ್ಟೋಬರ್ 1931ರಲ್ಲಿ ಅದನ್ನು ಸಂಪೂರ್ಣವಾಗಿ ಮುಚ್ಚುವ ನಿರ್ಣಯವನ್ನು ಕೈಗೊಂಡಿತು. ಈ ನಿರ್ಣಯ ಬಾನುಲಿಗೆ ಒಗ್ಗಿಕೊಳ್ಳುತ್ತಿದ್ದ ಜನಸಮುದಾಯದ ಹಾಗೂ ರೇಡಿಯೋ ಮಾರಾಟ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಜನರಿಂದ ಆಕ್ರೋಶ ವ್ಯಕ್ತವಾಗುವಂತೆ ಮಾಡಿತು. ಸಾರ್ವಜನಿಕ ಒತ್ತಾಯದ ಮೇರೆಗೆ ಸರ್ಕಾರ ತನ್ನ ತೀರ್ಮಾನಗಳನ್ನು ಸಡಿಲಿಸಿ ಒಂದಷ್ಟು ದಿನಗಳ ಮಟ್ಟಿಗೆ ಬಾನುಲಿ ಸೇವೆಯನ್ನು ಮುಂದುವರಿಸಲು ಅನುವು ಮಾಡಿತು. ಈ ಸಂಕಷ್ಟದ ದಿನಗಳಲ್ಲಿ ಬಾನುಲಿ ಸೇವೆಯನ್ನ ಖಾಸಗಿ ಸಂಸ್ಥೆಗಳಿಗೆ ವಹಿಸಲು ಯೋಜಿಸಲಾಗಿತ್ತಾದರೂ ಅನುಭವವಿಲ್ಲದ ಖಾಸಗಿ ಪ್ರಸಾರಕರು ಮುನ್ನುಗ್ಗಲು ಆಗ ಪ್ರಚಲಿತವಾಗಿದ್ದ ಆರ್ಥಿಕ ಪರಿಸರ ಅವಕಾಶ ನೀಡಲಿಲ್ಲ. ನಂತರ ಬಾನುಲಿಯ ಸುಗಮ ಪ್ರಸಾರಕ್ಕೆ ಅನುವಾಗಲು 1935ರಲ್ಲಿ ಪ್ರಸಾರ ನಿಯಂತ್ರಕ ಅಧಿಕಾರಿ ಹುದ್ದೆಯೊಂದನ್ನು ಸೃಷ್ಟಿಸಿ ಪ್ರತ್ಯೇಕ ಕಾರ್ಯಾಲಯವೊಂದನ್ನು ಸ್ಥಾಪಿಸಲಾಯಿತು. ದೆಹಲಿಯಲ್ಲಿ ಬಾನುಲಿ ಕೇಂದ್ರವನ್ನು ಸ್ಥಾಪಿಸಲು ವಿಶೇಷ ಅನುದಾನ ನೀಡಿದ ಸರ್ಕಾರದ ಪ್ರಯತ್ನದ ಫಲವಾಗಿ ದೆಹಲಿ ಬಾನುಲಿ ಕೇಂದ್ರ 1936ರಲ್ಲಿ ಉದ್ಘಾಟನೆಗೊಂಡಿತು. ಅದೇ ವರ್ಷ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವೀಸಸ್ನ ಹೆಸರನ್ನು ಬದಲಾಯಿಸಿ ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು.
ಆಲ್ ಇಂಡಿಯಾ ರೇಡಿಯೋ ಅಧೀನದಲ್ಲಿ 1937ರಲ್ಲಿ ಪೇಶಾವರ್ ಹಾಗೂ ಲಾಹೋರ್ ನಗರಗಳಲ್ಲಿ ಹೊಸ ಬಾನುಲಿ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. 1838ರಲ್ಲಿ ಲಕ್ನೋ ಹಾಗೂ ಅಂದಿನ ಮದ್ರಾಸ್ ನಗರಗಳಲ್ಲಿ ಹಾಗೂ 1939ರಲ್ಲಿ ಢಾಕಾಗಳಲ್ಲಿ ನೂತನ ಬಾನುಲಿ ಕೇಂದ್ರಗಳು ಪ್ರಾರಂಭಗೊಂಡವು. ಅದೇ ವರ್ಷ ಎಲ್ಲ ಬಾನುಲಿ ಕೇಂದ್ರಗಳ ವಾರ್ತಾ ಸಂಚಿಕೆಗಳನ್ನು ದೆಹಲಿ ಕೇಂದ್ರದ ಹತೋಟಿಗೆ ಒಳಪಡಿಸಲಾಯಿತು. ವಾರ್ತಾ ಸಂಚಿಕೆಯ ಸುದ್ದಿವಿವರ ಹಾಗೂ ವಸ್ತು ವಿಷಯಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುವ ಸಲುವಾಗಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿತ್ತು. ಬಾನುಲಿ ಕ್ರಮೇಣ ಜನಪ್ರಿಯಗೊಂಡಂತೆ 1946ರ ಹೊತ್ತಿಗೆ ದೇಶದಲ್ಲಿನ ರೇಡಿಯೋ ಸೆಟ್ಗಳ ಸಂಖ್ಯೆ ಸುಮಾರು 2.5 ಲಕ್ಷಗಳಷ್ಟಾಯಿತು. ಅಂದಿನ ಮೈಸೂರು ರಾಜ್ಯದ ಮೊಟ್ಟ ಮೊದಲ ಬಾನುಲಿ ಕೇಂದ್ರವನ್ನು ಮೈಸೂರು ನಗರದಲ್ಲಿ ಸ್ಥಾಪಿಸಲಾಗಿತ್ತು. ಮೈಸೂರು ವಿಶ್ವವಿದ್ಯಾನಿಲಯದ ಮನಃಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ ತಮ್ಮ ಮನೆಯಲ್ಲಿ 30 ವ್ಯಾಟ್ನಷ್ಟು ಕಿರು ಸಾಮರ್ಥ್ಯದ ಪ್ರೇಷಕ ಅಂದರೆ ಟ್ರಾನ್ಸ್ಮಿಟರ್ ಒಂದನ್ನು ಸ್ಥಾಪಿಸಿ ಭಾನುವಾರ ಬಿಟ್ಟು ಉಳಿದ ದಿನಗಳಲ್ಲಿ ಪ್ರತಿದಿನ ಸಂಜೆ 6ರಿಂದ 8:30ರವರೆಗೆ ಶಾಸ್ತ್ರೀಯ ಸಂಗೀತ ಹಾಗೂ ಬಾನುಲಿ ಭಾಷಣಗಳನ್ನು ಪ್ರಸಾರ ಮಾಡುತ್ತಿದ್ದರು. ತದನಂತರ 250 ವ್ಯಾಟ್ ಸಾಮರ್ಥ್ಯದ ಪ್ರೇಷಕ ಸ್ಥಾಪಿಸಿ ಮೈಸೂರಿನ ಸುತ್ತಮುತ್ತ ಸುಮಾರು 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮಗಳನ್ನು ಕೇಳಲು ಅನುವು ಮಾಡಲಾಗಿತ್ತು. ಈ ಬಾನುಲಿ ಕೇಂದ್ರ ಪ್ರಸಾರ ಪ್ರಕ್ರಿಯೆಯನ್ನ ಜನಪ್ರಿಯಗೊಳಿಸಿದ ಆಕಾಶವಾಣಿ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಯೋಗಿಸಿತು. ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ ಅವರ ತಾಯಿ ಆಕಾಶವಾಣಿ ಹೆಸರನ್ನು ಬಳಸಲು ಸೂಚಿಸಿದರೆಂದು ಹೇಳಲಾಗುತ್ತದೆ. ಮೈಸೂರು ನಗರ ಪಾಲಿಕೆಯಿಂದ ಸಣ್ಣ ಪ್ರಮಾಣದಲ್ಲಿ ಅನುದಾನ ಪಡೆದು ಕಾರ್ಯನಿರ್ವಹಿಸುತ್ತಿದ್ದ ಆಕಾಶವಾಣಿ ಮೈಸೂರು ಕೇಂದ್ರವನ್ನ 1942ರಲ್ಲಿ ಅಂದಿನ ಮೈಸೂರು ಮಹಾರಾಜರು ತಮ್ಮ ವಶಕ್ಕೆ ತೆಗೆದುಕೊಂಡರು. 1935ರಲ್ಲಿ ಹೈದರಾಬಾದ್ನ ನಿಜಾಂ ಸರ್ಕಾರ ಹೈದರಾಬಾದ್ನಲ್ಲಿ ಬಾನುಲಿ ಕೇಂದ್ರವೊಂದನ್ನು ಸ್ಥಾಪಿಸಿತು. 1943ರಲ್ಲಿ ತ್ರಿವಾಂಕೂರ್ ಮತ್ತು ಕೊಚ್ಚಿಯ ರಾಜ ಬಾನುಲಿ ಕೇಂದ್ರವೊಂದನ್ನು ಸ್ಥಾಪಿಸಿದರು. 1947ಕ್ಕೂ ಮೊದಲು ಬಾನುಲಿ ಕೇಂದ್ರಗಳನ್ನು ಹೊಂದಿದ್ದ ಇತರ ರಾಜಾಳ್ವಿಕೆಯ ಪ್ರಾಂತ್ಯಗಳೆಂದರೆ ಗ್ವಾಲಿಯರ್ ಮತ್ತು ಬರೋಡಾ. ದೆಹಲಿ ಕೇಂದ್ರದ ಉದ್ಘಾಟನೆಯ ಬಳಿಕ ಸರ್ಕಾರ ಬಾನುಲಿ ಪ್ರಸಾರದಲ್ಲಿ ತೀವ್ರ ಆಸಕ್ತಿ ತಳೆಯಿತು. ಭಾರತದಲ್ಲಿ ಬಾನುಲಿ ಧೋರಣೆ ಪ್ರಾರಂಭವಾದ ದಿನದಿಂದಲೂ ಎಡರು-ತೊಡರುಗಳನ್ನು ಎದುರಿಸುತ್ತಿದೆ. ಸರ್ಕಾರ ಬಡವರ ಮತ್ತು ಅಶಿಕ್ಷಿತರನ್ನ ಮನಸ್ಸಿನಲ್ಲಿಟ್ಟುಕೊಂಡು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುವ ದಾರಿಯಲ್ಲಿ ನಡೆದರೆ, ಇದಕ್ಕೆ ತದ್ವಿರುದ್ಧವಾಗಿ ಬಹುತೇಕ ಎಲ್ಲ ಕೇಳುಗರು ರೇಡಿಯೋ ಸೆಟ್ಗಳನ್ನು ಕೊಂಡುಕೊಳ್ಳುವ ಶಕ್ತಿ ಇದ್ದ ಮೇಲ್ವರ್ಗದವರಾಗಿದ್ದರು. ಬಾನುಲಿ ಪ್ರಸಾರ ಸೇವೆಗಳನ್ನು ನಿರ್ವಹಿಸುವ ಜನರು ಕೂಡ ನಗರ ಪ್ರದೇಶಗಳಿಂದ ಬಂದವರಾಗಿದ್ದು, ಕಾರ್ಯಕ್ರಮಗಳ ವಸ್ತು ವಿಷಯಗಳನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು. ಶಿಕ್ಷಿತರಾದ ಈ ಪ್ರಸಾರಕರಿಗೆ ಗ್ರಾಮೀಣ ಬಡಜನತೆಯ ಅಗತ್ಯತೆಗಳ ಬಗೆಗಿನ ತಿಳುವಳಿಕೆ ತೀರಾ ಕೆಳಗಿತ್ತು. ಗ್ರಾಮೀಣ ಹಿನ್ನೆಲೆ ಇದ್ದ ಕೆಲವರು ತಮ್ಮ ಸಮುದಾಯದೊಂದಿಗಿನ ಸಂಬಂಧವನ್ನು ಕಡಿದುಕೊಂಡಿದ್ದರು. ಇಂತಹ ಪರಿಸ್ಥಿತಿಯನ್ನು ಅವಲೋಕಿಸಿ ಮಾಧ್ಯಮ ತಜ್ಞರು ಹೇಳುವಂತೆ, ಬಾನುಲಿಯು ತನ್ನ ಪ್ರಾರಂಭದ ದಿನಗಳಲ್ಲಿ ಬ್ರಿಟನ್ ಹಾಗೂ ಅಮೆರಿಕಗಳಲ್ಲಿ ಬಾನುಲಿ ಧಾರಾವಾಹಿಗಳ ಮೂಲಕ ಅಪಾರ ಪ್ರಮಾಣದ ಕೇಳುಗ ವರ್ಗವನ್ನು ಸೆಳೆಯಿತು. ಆದರೆ ಈ ಕಾರ್ಯಕ್ರಮ ವಿಧವನ್ನ ಭಾರತೀಯ ಬಾನುಲಿಯಲ್ಲಿ ಬಳಸಿಕೊಳ್ಳಲೇ ಇಲ್ಲ. ಆಯಕಟ್ಟಿನ ಅಧಿಕಾರದ ಸ್ಥಾನಗಳನ್ನು ಆಕ್ರಮಿಸಿದ್ದ ಅಧಿಕಾರಿಗಳು ಹಾಗೂ ಧೋರಣೆ ನಿರೂಪಕರು ಶಾಸ್ತ್ರೀಯ ಸಂಗೀತ, ಗಂಭೀರ ಸಾಹಿತ್ಯದ ಮೂಲಕ ಮೇಲ್ವರ್ಗದ ಸಂಸ್ಕೃತಿಯನ್ನು ಬಿಂಬಿಸುವ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಜನಸಾಮಾನ್ಯರ ಅಭಿರುಚಿಗೆ ಒಗ್ಗುವ ಕಾರ್ಯಕ್ರಮಗಳಿಗೆ ಮಹತ್ವ ನೀಡದೆ ಬಾನುಲಿ ಮಾಧ್ಯಮದ ಬೆಳವಣಿಗೆ ಕುಂಠಿತವಾಗುವಂತೆ ಮಾಡಿದರು. ಆ ಕಾಲದಲ್ಲಿ ಕಾನೂನು ಸುವ್ಯವಸ್ಥೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದ ಸರ್ಕಾರ ಅಗತ್ಯ ಬಿದ್ದಾಗ ಬಾನುಲಿಯನ್ನ ಇದಕ್ಕಾಗಿ ಬಳಸಿಕೊಳ್ಳುತ್ತಿತ್ತು. 5 ದಶಕಗಳಷ್ಟು ಸುದೀರ್ಘ ಕಾಲ ಭಾರತೀಯ ರಾಜಕಾರಣದಲ್ಲಿದ್ದುಕೊಂಡು ಅಸಾಧಾರಣ ವ್ಯಕ್ತಿತ್ವ ಹಾಗೂ ಜನಸಮೂಹದ ಮೇಲೆ ಅಪಾರ ಪ್ರಭಾವ ಹೊಂದಿದ್ದ ಮಹಾತ್ಮ ಗಾಂಧಿಯವರ ಧ್ವನಿಯನ್ನ ಬಾನುಲಿಯಲ್ಲಿ ಕೇಳಲು ಏಪ್ರಿಲ್ 1947ರವರೆಗೂ ಸಾಧ್ಯವಾಗಿರಲಿಲ್ಲ. ಅಷ್ಟು ಬಿಗಿ ಹಿಡಿತವನ್ನ ಬಾನುಲಿಯ ಮೇಲೆ ಹೊಂದಿದ್ದ ಬ್ರಿಟಿಷ್ ಸರ್ಕಾರ ಇದಕ್ಕೆ ಅನುವು ಮಾಡಿದ್ದು ಅಧಿಕಾರದ ಹಸ್ತಾಂತರದ ಬಗೆಗಿನ ತೀರ್ಮಾನಗಳನ್ನು ತೆಗೆದುಕೊಂಡ ಮೇಲಷ್ಟೇ. ಯುದ್ಧದ ವರ್ಷಗಳಲ್ಲಿ ಬಾನುಲಿಯನ್ನ ಸರ್ಕಾರಿ ತುತ್ತೂರಿಯನ್ನಾಗಿ ಬಳಸಲಾಗುತ್ತಿತ್ತು. 1930 ಹಾಗೂ 40ರ ದಶಕಗಳಲ್ಲಿ ವೃತ್ತಿ ಕ್ಷೇತ್ರದಲ್ಲಿದ್ದ ಅನೇಕರು ಬಾನುಲಿ ಎಲ್ಲಾ ಪ್ರಮುಖ ವಿಚಾರಗಳಲ್ಲಿನ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಬಿಂಬಿಸಬೇಕೆಂದು ಬಯಸಿದರೂ ಕೂಡ ಅಂತಹ ಅನಿಸಿಕೆಗಳನ್ನು ತಿರಸ್ಕರಿಸಲಾಯಿತು. 1937ರಲ್ಲಿಯೇ ಅಸ್ತಿತ್ವಕ್ಕೆ ಬಂದ ಕೇಂದ್ರೀಯ ಸುದ್ದಿ ಸಂಸ್ಥೆಯ ಮೂಲಕ ಎಲ್ಲ ಭಾಷೆಗಳ ರಾಷ್ಟ್ರೀಯ ಸುದ್ದಿ ಸಂಚಿಕೆಗಳು ಒಂದೇ ತೆರನಾಗಿರುವಂತೆ ಹಾಗೂ ಒಂದೇ ರೀತಿಯ ವಸ್ತು ವಿಷಯಗಳನ್ನು ಇರುವಂತೆ ನೋಡಿಕೊಳ್ಳಲಾಯಿತು. ಈ ಎಲ್ಲ ಅನಾನುಕೂಲಗಳ ನಡುವೆಯೂ ಅನೇಕ ವೃತ್ತಿನಿರತರು ಪ್ರಸಾರ ಮಾಧ್ಯಮದ ಗುಣಮಟ್ಟವನ್ನು ವೃದ್ಧಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು.
ವಸಾಹತುಶಾಹಿ ಆಡಳಿತದ ವಿರುದ್ಧ ಹೋರಾಡುತ್ತಾ ಸೆರೆಮನೆ ಸೇರಿದ ಅನೇಕ ರಾಷ್ಟ್ರೀಯ ನಾಯಕರಿಗೆ ಬಾನುಲಿ ಹೊರಗಿನ ಪ್ರಪಂಚದ ಸಮಾಚಾರಗಳನ್ನು ಹೊತ್ತು ತರುತ್ತಿದ್ದ ಮುಖ್ಯ ಮಾಧ್ಯಮವಾಗಿತ್ತು. 1947ರ ಹೊತ್ತಿಗೆ ಅವಿಭಜಿತ ಬ್ರಿಟಿಷ್ ಇಂಡಿಯಾದಲ್ಲಿ 9 ಬಾನುಲಿ ಕೇಂದ್ರಗಳಿದ್ದವು. ಸ್ವಾತಂತ್ರ್ಯ ಗಳಿಸುತ್ತಿದ್ದಂತೆ ವಿಭಜನೆಗೊಂಡ ಭಾರತದಿಂದ ಲಾಹೋರ್ ಮತ್ತು ಢಾಕಾ ಕೇಂದ್ರಗಳು ಪಾಕಿಸ್ತಾನಕ್ಕೆ ಸೇರಿದವು. ಸ್ವತಂತ್ರ ಭಾರತ 7 ಆಲ್ ಇಂಡಿಯಾ ರೇಡಿಯೋ ಕೇಂದ್ರಗಳು ಹಾಗೂ ರಾಜಾಳ್ವಿಕೆ ಪ್ರದೇಶಗಳಲ್ಲಿದ್ದ ಕೆಲ ಕಿರು ಸಾಮರ್ಥ್ಯದ ಬಾನುಲಿ ಕೇಂದ್ರಗಳೊಡನೆ ತನ್ನ ಪ್ರಸಾರ ಸೇವೆಗಳನ್ನು ಮುಂದುವರೆಸಿತು. ವಿಭಜನೆಗೆ ಮೊದಲೇ ಆಲ್ ಇಂಡಿಯಾ ರೇಡಿಯೋ ಹೆಚ್ಚಿನ ಬಾನುಲಿ ಸೇವೆಗಳನ್ನು ಒದಗಿಸಲು ವಿಸ್ತರಣೆಯನ್ನು ಯೋಜಿಸಿತ್ತು. ಈ ಯೋಜನೆಯಡಿ ಧಾರವಾಡ, ವಿಜಯವಾಡ, ನಾಗಪುರ, ಅಹಮದಾಬಾದ್, ಶ್ರೀನಗರ ಮತ್ತು ಜಲಂಧರ್ಗಳಲ್ಲಿ ಹೊಸ ಬಾನುಲಿ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. ಸ್ವತಂತ್ರ ಭಾರತದ ಮೊದಲ ವಾರ್ತಾ ಮತ್ತು ಪ್ರಸಾರ ಖಾತೆಯ ಮಂತ್ರಿಯಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಧಿಕಾರ ವಹಿಸಿಕೊಂಡರು. ರಾಜಾಳ್ವಿಕೆಯನ್ನ ಅಂತ್ಯಗೊಳಿಸಿ ಪ್ರಾಂತ್ಯಗಳು ಒಗ್ಗೂಡುವುದರೊಂದಿಗೆ ಹಾಗೂ 1950ರಲ್ಲಿ ಸಂವಿಧಾನದ ಅಳವಡಿಕೆಯೊಂದಿಗೆ ಪ್ರಸಾರ ಸೇವೆಗಳನ್ನು ಕೇಂದ್ರೀಯ ಹತೋಟಿಗೆ ತರಲಾಯಿತು. ಆಲ್ ಇಂಡಿಯಾ ರೇಡಿಯೋ ದೇಶದ ಏಕೈಕ ಪ್ರಸಾರ ವ್ಯವಸ್ಥೆಯಾಗಿ ಹೊರಹೊಮ್ಮಿತು. ಆಕಾಶವಾಣಿ ಮೈಸೂರು ಹಾಗೂ ಇನ್ನಿತರ ಖಾಸಗಿ ಕೇಂದ್ರಗಳನ್ನು ಆಲ್ ಇಂಡಿಯಾ ರೇಡಿಯೋನೊಂದಿಗೆ ವಿಲೀನಗೊಳಿಸಲಾಯಿತು. 1950ರ ದಶಕದ ಪ್ರಾರಂಭದಲ್ಲಿ ಕರ್ನಾಟಕದಲ್ಲಿದ್ದ ಏಕೈಕ ಬಾನುಲಿ ಪ್ರಸಾರ ಕೇಂದ್ರವೆಂದರೆ ಆಕಾಶವಾಣಿ ಮೈಸೂರು. ಆಲ್ ಇಂಡಿಯಾ ರೇಡಿಯೋ ಮುಂಬೈ ಕೇಂದ್ರದಿಂದ ಮುಂಬೈ ಕರ್ನಾಟಕದ ಪ್ರದೇಶಕರ ಕೇಳುಗರ ಅನುಕೂಲಕ್ಕಾಗಿ ಪ್ರತಿದಿನ 30 ನಿಮಿಷಗಳ ಕಾಲ ಕನ್ನಡ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗುತ್ತಿತ್ತು. ಅದೇ ರೀತಿ ಆಲ್ ಇಂಡಿಯಾ ರೇಡಿಯೋ ಮದ್ರಾಸ್ ಪ್ರತಿ ವಾರ ಕನ್ನಡ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿತ್ತು. ದೇಶದ ಪ್ರಜೆಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ 1951ರಲ್ಲಿ ಮಹತ್ವದ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸಲಾಯಿತು. ಶೀಘ್ರ ಅಭಿವೃದ್ಧಿಗೆ ಗುರುತಿಸಲಾದ ಕ್ಷೇತ್ರಗಳಲ್ಲಿ ಸಂವಹನ ಕ್ಷೇತ್ರವೂ ಒಂದು. ಇದರಿಂದಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ದೇಶವ್ಯಾಪ್ತಿ ಬಾನುಲಿ ಪ್ರಸಾರ ಸೇವೆಯನ್ನೊದಗಿಸಲು ಯೋಜಿಸಲಾಯಿತು. ಈ ಪ್ರಯತ್ನಗಳ ಫಲವಾಗಿ ಅತ್ಯಧಿಕ ಸಾಮರ್ಥ್ಯದ ಪ್ರೇಷಕಗಳುಳ್ಳ ಬಾನುಲಿ ಕೇಂದ್ರಗಳನ್ನು ಸ್ಥಾಪಿಸಲು ರೂಪುರೇಷೆಗಳನ್ನು ಸಿದ್ಧಪಡಿಸಲಾಯಿತು. ಹಂತ ಹಂತವಾಗಿ ಜಾರಿಗೊಂಡ ಈ ಯೋಜನೆಯಡಿ ಎಲ್ಲ ಭಾಷಾವಾರು ಪ್ರಾಂತ್ಯಗಳಲ್ಲೂ ಕೂಡ ಪ್ರಸಾರ ಸೇವೆಗಳು ಪ್ರಾರಂಭಗೊಳ್ಳುವಂತೆ ಯೋಜಿಸಲಾಯಿತು. ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಆಯೋಜಿಸಿದಂತೆ ನವೆಂಬರ್ 1955ರಲ್ಲಿ ಸುಸಜ್ಜಿತ ಸ್ಟುಡಿಯೋವೊಂದನ್ನು ದೆಹಲಿಯಲ್ಲಿ ಉದ್ಘಾಟಿಸಲಾಯಿತು. ಕಾರ್ಯರೂಪಕ್ಕಿಳಿದ ಯೋಜನಾಬದ್ಧ ಅಭಿವೃದ್ಧಿಯಿಂದಾಗಿ ಇಂದು ಆಲ್ ಇಂಡಿಯಾ ರೇಡಿಯೋ ಒಂದು ಬೃಹತ್ ಪ್ರಸಾರ ಜಾಲವಾಗಿ ಹೊರಹೊಮ್ಮಿದೆ. 100ಕ್ಕೂ ಹೆಚ್ಚು ಪ್ರಾದೇಶಿಕ ಪ್ರಸಾರ ಕೇಂದ್ರಗಳಿಂದ ಸುಮಾರು 24 ಭಾಷೆಗಳಲ್ಲಿ ಕಾರ್ಯಕ್ರಮಗಳು ಮೀಡಿಯಂ ವೇವ್ ತರಂಗಾಂತರಗಳ ಮೂಲಕ ದೇಶದ 99% ಜನಸಂಖ್ಯೆಯನ್ನು ತಲುಪುತ್ತಿವೆ. ಇವುಗಳ ಜೊತೆಗೆ ಸುಮಾರು 75 ಸ್ಥಳೀಯ ಹಾಗೂ ಸಮುದಾಯ ರೇಡಿಯೋ ಕೇಂದ್ರಗಳಿದ್ದು ಪ್ರತಿಯೊಂದು ಕೇಂದ್ರ ಜಿಲ್ಲೆಯೊಂದರ ಬಹುಭಾಗವನ್ನು ತಲುಪುವ ಸಾಮರ್ಥ್ಯವನ್ನು ಹೊಂದಿವೆ. ಜನಪ್ರಿಯ ವಿವಿಧ ಭಾರತಿ ವಾಣಿಜ್ಯ ಸೇವೆ ಹಾಗೂ ರಾಷ್ಟ್ರೀಯ ಪ್ರಸಾರಗಳು ಶಾರ್ಟ್ ವೇವ್ ತರಂಗಗಳ ಮೂಲಕ ದೇಶದಾದ್ಯಂತ ಸಿಗುತ್ತಿವೆ. ವಿದೇಶಗಳಲ್ಲಿ ನೆಲೆಯಿರುವ ಕೇಳುಗರ ಅನುಕೂಲಕ್ಕಾಗಿ ಆಲ್ ಇಂಡಿಯಾ ರೇಡಿಯೋ ವಿದೇಶಿ ಪ್ರಸಾರ ಸೇವೆಗಳನ್ನು ಕೂಡ ಒದಗಿಸುತ್ತಿದೆ. ಆಲ್ ಇಂಡಿಯಾ ರೇಡಿಯೋ ದೇಶದ ಅತ್ಯಂತ ದೊಡ್ಡ ಸುದ್ದಿ ಪ್ರಸಾರ ಸಂಸ್ಥೆಯಾಗಿ ಹೊರಹೊಮ್ಮಿದ್ದು ಪ್ರತಿದಿನ 3000ಕ್ಕೂ ಹೆಚ್ಚಿನ ಸುದ್ದಿ ಸಂಚಿಕೆಗಳು ವಿವಿಧ ಭಾಷೆಗಳಲ್ಲಿ ಪ್ರಸಾರವಾಗುತ್ತಿವೆ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಬಾನುಲಿ ಮಾಧ್ಯಮದ ಹುಟ್ಟು ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿದುಕೊಂಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಸೇವಾ ಪ್ರಸಾರವಾಗಿ ಬಾನುಲಿ ಈ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಭವ್ಯ ರಾಷ್ಟ್ರದ ನಿರ್ಮಾಣ